ಗೃಹಲಕ್ಷ್ಮಿದು ಹಣ ಬಗ್ಗೆ ತಪ್ಪು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರಂತ ಯಾವ ತಪ್ಪು ಮಾಹಿತಿ ಆಯ್ತು, ಅವ್ರು ತಪ್ಪು ಮಾಹಿತಿ ಅಂದ್ರೆ ಬೇಕಾದ್ರೆ ಅವ್ರದ್ದು ಇದನ್ನ ಅದೇನೋ ಪ್ರಿವಿಲೇಜ್ ಮೋಷನ್ ಇದೆಯಲ್ಲ ಮಾಡ್ಲಿ. ಫಸ್ಟು ಮಾನ ಮರ್ಯಾದೆ ಇದ್ರೆ ಈ ನರೇಗಾ ದುಡ್ಡು ಬಂದಿಲ್ಲ 50 ಗಂಟೆ. ಯಾಕೆ ಬಿಜೆಪಿ ಅವ್ರು ಮಾತಾಡ್ತಾ ಇಲ್ಲ? ನರೇಗಾ ದುಡ್ಡು ಬರಲಿಲ್ಲ, ಇರಿಗೇಷನ್ ದುಡ್ಡು ಬರಲಿಲ್ಲ, ಕೇಂದ್ರ ಸರ್ಕಾರದ ಯಾವ ದುಡ್ಡು ಬರಲಿಲ್ಲ. ಇರಿಗೇಷನ್ ಏನು ಕೊಡಬೇಕಾಯ್ತೋ, ಏನು ಬಜೆಟಲ್ಲಿ ಪಾಸ್ ಆಗಿತ್ತು ಅದು ಬರಲಿಲ್ಲ. ಮಾನ ಮರ್ಯಾದೆ ಇದ್ರೆ ಫಸ್ಟ್ ಅದು ಉತ್ತರ ಹೇಳಿ. ಈ ನರೇಗಾ ದುಡ್ಡು ಇನ್ನೂ ಇವತ್ತವರೆಗೂ ಬಂದಿಲ್ಲ, ಜಲ್ ಜೀವನ್ ಮಿಷನ್ ದುಡ್ಡು ಬಂದಿಲ್ಲ. ನಾವು ಗೃಹಲಕ್ಷ್ಮಿ ಕೊಟ್ಟಿರೋರು, ನಾವು ಗೃಹ ಜ್ಯೋತಿ ಕೊಟ್ಟಿರೋರು, ನಾವು ಕೊಡ್ತೀವಿ. ನಾವು ಈಗೆಲ್ಲ ನಮಗೆ GST ಇಂದ 15,000 ಕೋಟಿ ರೂಪಾಯಿ ನಮ್ಗೆ ಲಾಸ್ ಆಯಿತು. ಯಾರು ಕೊಡೋರು ಅದನ್ನ? ಇನ್ನು ಕೇಂದ್ರ ಸರ್ಕಾರ 1 ರೂಪಾಯಿ ಕೊಟ್ಟಿಲ್ಲ. ಏನು ಗೃಹಲಕ್ಷ್ಮಿ ದುಡ್ಡು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ತಿನ್ಬಿಟ್ಟಾಳ ದುಡ್ಡನ್ನ? 1 ರೂಪಾಯಿ ಲಂಚ ಇಲ್ಲದೆ ಎಲ್ಲರ ಅಕೌಂಟ್ಗೆ ಹೋಗಿ ಆಗ್ತಾ ಇತ್ತು DBTಲಿ. ಆ ದುಡ್ಡು ಬರ್ತಾ ಇದೆ, ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಿದೆ. ಎಷ್ಟೋ ಕೆಲವು ಸಂದರ್ಭದಲ್ಲಿ ಈಗ ಒಂದೇ ಸತಿ ಕೊಟ್ಬಿಟ್ರಪ್ಪ ಬೇರೆ ಸ್ಟೇಟಲ್ಲಿ, 1 ವರ್ಷದ ಎಲ್ಲ ದುಡ್ಡು ಒಂದೇ ಸತಿ ಕೊಟ್ಬಿಟ್ರು. ಹಂಗೆ ನಾವು ನೋಡ್ತೀವಿ ಅದು ಏನೇ ಆಗಿದೆ ಅಂತ ನಾವು ನೋಡ್ತೀವಿ. ಎಲ್ಲ ಮುಚ್ಚು ಮರೆಯಲ್ಲ. ಒಂದೊಂದು ತಿಂಗಳು ದುಡ್ಡು ಕಲೆಕ್ಷನ್ ಆಗಬೇಕಲ್ಲ ಬ್ಯಾಂಕ್ ಅಕೌಂಟ್ಗೆ. ಈಗ ನಾನು ಕಾಂಗ್ರೆಸ್ ಆಫೀಸಲ್ಲಿ ಸಂಬಳನ ಕೆಲವು ಟೈಮಲ್ಲಿ 1 ತಿಂಗಳು ಲೇಟಾಗಿ ಕೊಟ್ಬಿಡ್ತೀನಿ. ಈಗ ನಿಮ್ಗೆ ಬರೋ ಬಿಲ್ಗಳು, ಈಗ ನಮ್ಮ ಕಾಂಟ್ರಾಕ್ಟ್ ಬಿಲ್ಗಳನ್ನೆಲ್ಲ 3 ವರ್ಷ ಆದ್ರೂ ನಾವು ಕೊಟ್ಟಿಲ್ಲ. ಪಾಪ ಕೆಲಸ ಮಾಡ್ಬಿಟ್ಟವ್ರೆ, 3 ವರ್ಷ ಆದ್ರೂ ಕೊಟ್ಟಿಲ್ಲ. 1 ರೂಪಾಯಿಗೆ 9% ಕೊಡ್ತೀನಿ ನಾನು. 9% ಅಂದರೆ 10% ದುಡ್ಡು ಬಿಲ್ ಬಂದಾಗ. ಸೊ ಹಂಗೆ ಲೇಟ್ ಆಗ್ತದೆ. ಏನು ಮಾಡೋಕ್ಕಾಗ್ತದೆ? ಯಾರು ಪಾಪ ಯಾರು ದುಡ್ಡವ್ರು ಯಾರು ಇಲ್ಲ. ಇವರು ವಿರೋಧ ಮಾಡಿದವರು. ಇವರು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಪಂಚ ಗ್ಯಾರಂಟಿನ ಮಾಡಿದ್ರು. ಈ 5 ಬೆರಳು ಸೇರಿ ಕೈ ಮುಷ್ಟಿ ಗಟ್ಟಿ ಆಯ್ತು. ಈ ಮುಷ್ಟಿ 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು. ಅದಕ್ಕೆ ತಡ್ಕೊಳಕ್ ಆಗ್ತಾ ಇಲ್ಲ. ಫಸ್ಟ್ ದುಡ್ಡು ನಮಗೆ ನರೇಗಾ ದುಡ್ಡು, ಜಲ್ ಜೀವನ್ ಮಿಷನ್ ದುಡ್ಡು, ಆ ದುಡ್ಡು ಫಸ್ಟ್ ಕೊಡಿಸ್ಲಿ. ಇರಿಗೇಷನ್ ದುಡ್ಡು ಕೊಡ್ಲಿ, ಬರೀ ಪರಿಹಾರದ ದುಡ್ಡು ಕೊಡ್ಲಿ, ಅದ್ರ ಬಗ್ಗೆ ಮಾತಾಡ್ಲಿ. ಸರ್, ಸಂಬಂಧಪಟ್ಟಂತ ಸಚಿವೆ ಕಾಣೆ ಆಗಿದ್ದಾರೆ ಅಂತ ಟ್ರೋಲ್ ಮಾಡ್ತಿದ್ದಾರೆ ಸರ್. ಇದೇ ಕ್ಷೇತ್ರದಲ್ಲಿ ಇರೋದವರು, ಇದೇ ಕ್ಷೇತ್ರದಲ್ಲಿ ಇರೋದು. ನೆನ್ನೆ ಎಲ್ಲ ನಾನು ನೋಡಿದ್ದೀನಪ್ಪ. ನಾನೇ ಉತ್ತರ ಕೊಡೋಣ ಅಂತ ದಾಖಲೆ ತರಿಸ್ಕೊಂಡೆ, ಅದ್ಯಾಕೋ ಎತ್ತಲಿಲ್ಲ. ಈಗ ಎತ್ತಲಿ, ಉತ್ತರ ಕೊಡ್ತೀವಿ. ನಮಸ್ಕಾರ, ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಗ್ಯಾರಂಟಿ ನಿಲ್ಲೋದಿಲ್ಲ ಅಂಥೇಳಿ DCM DK ಶಿವಕುಮಾರ್ ಹೇಳಿದ್ದಾರೆ. ಪರಿಷ್ಕರಣೆಯನ್ನು ಕೂಡ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಪರಿಷ್ಕರಣೆ ಮಾಡಲೇಬೇಕಾಗ್ತದೆ. ಯಾಕಂದರೆ ಸರ್ಕಾರವನ್ನು ನಡಿಬೇಕು ಮತ್ತು ಅಭಿವೃದ್ಧಿನೂ ಮುಂದುವರಿಬೇಕು. ನೀವು ಪರಿಷ್ಕರಣೆ ಮಾಡದೇ ಇದ್ದರೆ ಸರ್ಕಾರ ಖಂಡಿತ ತೊಂದರೆಯಲ್ಲಿ ಸಿಕ್ಕೊಳ್ತದೆ. MB ಪಾಟೀಲ್ ಹೇಳಿದ್ದಾರೆ 60,000 ಕೋಟಿ ಈಗಾಗಲೇ ನಾವು ಖರ್ಚು ಮಾಡಿದ ಅಂತ. ಭಾಳ ಒಳ್ಳೆಯದು. ಆದರೆ ಇಲ್ಲಿ ಪರಿಷ್ಕರಣೆ ಆದರೆ GST ತುಂಬೋರನ್ನ ನೀವು ಹೊರಗಿಡ್ಬೋದು, ನಂತರ ಇನ್ಕಮ್ ಟ್ಯಾಕ್ಸ್ ತುಂಬೋರು, ಸೇಲ್ ಟ್ಯಾಕ್ಸ್ ತುಂಬೋರು ನೀವು ಹೊರಗಿಡ್ಬೋದು. ಈ ಶಕ್ತಿ ಯೋಜನೆ ಏನಿದೆ ಇದೇ ಸರ್ಕಾರಕ್ಕೆ ಹೊರೆಯಾಗಿದೆ. ಇನ್ನು ಸ್ಮಾರ್ಟ್ ಕಾರ್ಡ್ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಟೆಂಡರ್ ಕೂಡ ಪ್ರಾರಂಭ ಆಗಿದೆ. ಆದರೆ ಅಲ್ಲಿ GSTದವ್ರನ್ನ ಹೊರಗಿಡಬೇಕು, ಶ್ರೀಮಂತ ಮಹಿಳೆಯರನ್ನ ಹೊರಗಿಡಬೇಕು, ನಂತರ ಸೇಲ್ ಟ್ಯಾಕ್ಸ್ ತುಂಬೋರನ್ನ ಹೊರಗಿಡಬೇಕು. ಹಾಗಾದರೆ ಇದಕ್ಕೆ ಪರಿಹಾರ ಇದೆ. ಏನು ಇನ್ಕಮ್ ಸರ್ಟಿಫಿಕೇಟ ತಂದು ಯಾರು ಕೊಡ್ತಾರೆ ಅವರಿಗೆ ನಾವು ಸ್ಮಾರ್ಟ್ ಕಾರ್ಡ್ ಕೊಡ್ತೇವೆ ಅಂತೇಳಿ ಸಾಕು. ನೀವು ಶ್ರೀಮಂತರು ಗ್ಯಾರಂಟಿಗಳನ್ನು ಬಿಡಿ ಅಂತೇಳಿ ಹೇಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಮತ್ತು ಹೇಳುವಂಥ ನಾಯಕ ಅಷ್ಟು ಬಲಿಷ್ಠ ಇಲ್ಲ. ಮುಖ್ಯಮಂತ್ರಿಗಳು ಕೂಡ ಅದನ್ನು ಮಾತಾಡಿದರೆ ಅದಕ್ಕೊಂದು ವೇಟ್ ಇತ್ತು. ಸಚಿವರು ಮತ್ತು ಶಾಸಕರು ಮಾತಾಡ್ತಾ ಇದ್ದಾರೆ, ಏನು ಗ್ಯಾರಂಟಿಗಳನ್ನು ಶ್ರೀಮಂತರು ಬಿಡಂತೇಳಿ. ಯಾರೂ ಬಿಡೋದಿಲ್ಲ. ಯಾಕಂದರೆ ಹಿಂದೆ ಮೋದಿಯವರು ಕೂಡ ಹೇಳಿದರು ಸಿಲಿಂಡರ್ ಸಬ್ಸಿಡಿ ಎಲ್ಲರೂ ಬಿಡಬೇಕಂತೇಳಿ. ಪ್ರಭಾವಿ ಪ್ರಧಾನಮಂತ್ರಿ ಅವ್ರ ಮಾತನ್ನು ಕೇಳಿಲ್ಲ, BJP ನಾಯಕರೇ ಕೇಳಿಲ್ಲ. 10ರಿಂದ 12% ಅಷ್ಟೇ ಸಬ್ಸಿಡಿ ಬಿಟ್ಟರು. ಇಲ್ಲಿ ಒಬ್ಬರು ಬಿಡೋದಿಲ್ಲ. ಯಾಕಂದರೆ ಸರ್ಕಾರದಿಂದ ಎಷ್ಟು ಬರ್ತೈತೆ ಅಷ್ಟು ಹೊಡಿಬೇಕಂತ ಇವ್ರ ಲೆಕ್ಕ. ನಂತರ CT ರವಿ ಹೇಳ್ತಾರೆ ಇದೇನು ಹೊರೆ ಅಲ್ಲ, ಸರ್ಕಾರನ ಹೊರೆಯಾಗಿದೆ ಅಂತ ಹೇಳ್ತಾರೆ. MB ಪಾಟೀಲ್ ಒಂದು ಮಾತು ಹೇಳ್ತಾರೆ. ನಂತರ ಅನೇಕ ಶಾಸಕರು ಕೂಡ ಅದನ್ನು ಹೇಳ್ತಾಯಿದ್ದಾರೆ. ಆದರೆ ಯಾರೋ ಮುಖ್ಯಮಂತ್ರಿ ಮುಂದೆ ಕುಳಿತುಕೊಂಡು ಪರಿಷ್ಕರಣೆ ಮಾಡಿರಿ, ಇದು ಭಾಳ ಅಗತ್ಯ ಅಂತ ಯಾರೂ ಹೇಳಲಿಕ್ಕೆ ತಯಾರಿಲ್ಲ. ಇನ್ನು ಸ್ಮಾರ್ಟ್ ಕಾರ್ಡ್ ಬರೋದ್ರಿಂದ ಒಂದು 20% ಕಡಿಮೆ ಆಗ್ಬೋದು ಅಷ್ಟೇ. ಯಾಕಂದರೆ ಶ್ರೀಮಂತ ಮಹಿಳೆಯರು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅದನ್ನು ತರಲಿಕ್ಕಿಲ್ಲ ಅಥವಾ ತರಲಿಕ್ಕೂ ಹೋಗ್ಬೋದು. ಆದರೆ ಇದರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ. ನಂತರ ಸೋಮಣ್ಣ ಏನು ಹೇಳ್ತಾರೆ, ಈ ಎತ್ತು ಏರಿಗೆ ಇಳಿತು, ಕೋನ ಕೆರೆಗೆ ಇಳಿತು ಅಂತ ಸರ್ಕಾರ ಇದೆ. ಇನ್ನೊಬ್ರು ಹೇಳ್ತಾರೆ ಸರ್ಕಾರ ಕುರ್ಚಿ ಜಗಳದಲ್ಲಿ ಇದಿದೆ. ಹೀಗೆ ಅನೇಕ ಆಪಾದನೆಗಳು ಮಾಡಿದರೂ ಕೂಡ
ಸರ್ಕಾರ ಮೌನಿದೆ, ಇಲ್ಲಿ ಗೊಂದಲನೂ ಉಂಟು ಮಾಡಬಾರ್ದಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಸರ್ಕಾರ ಬಿಗಿಯಾಗಿದ್ದರೆ ನೀವು ಗ್ಯಾರಂಟಿನೂ ಮಾಡ್ಬೋದಿತ್ತು ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೋದಿತ್ತು ಅಂತ ಹೇಳಿದ್ದಾರೆ. ಹೀಗೆ ಸಚಿವರು ಗೊಂದಲವನ್ನು ಉಂಟು ಮಾಡಿದೆ. ಈಗೇನು ಇದೆ ಆ ಯೋಜನೆ ಪರಿಷ್ಕರಣೆ ಆಗಲೇಬೇಕು. ಹಿಂದೆ ಒಂದು ಪರಿಷ್ಕರಣೆ ಸಲುವಾಗಿ ಮೀಟಿಂಗ್ ಆಗಿತ್ತು. ಪರಿಷ್ಕರಣೆ ಸಲುವಾಗಿ ಕೆಲವು ಮಂತ್ರಿಗಳು ಮತ್ತು ಶಾಸಕರು ಕೂಡ ಮುಖ್ಯಮಂತ್ರಿಗಳ ಮುಂದೆ ಮಾತಾಡಿದರು, ಏನು ಬೆಳಗಾವಿ ಅಧಿವೇಶನ ಮೊದಲು. ಆದರೆ ಇಲ್ಲಿ ಪರಿಷ್ಕರಣೆ ಮೀಟಿಂಗೇನೇ ಆಗಿಲ್ಲ, ಅದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿಬಿಟ್ರು. ಹಾಗಾದರೆ ಶ್ರೀಮಂತರು ಗ್ಯಾರಂಟಿಗಳನ್ನ ಹ್ಯಾಕೆ ಕೈ ಬಿಡ್ತಾರೆ? ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಟ್ಟುನಿಟ್ಟಂಥ ಕಾನೂನು ಕ್ರಮ ಕೈಗೊಂಡ್ರೆ ಮಾಡ್ತಾರೆ. ಯಾಕಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿರಿ, ಇದರಿಂದ ಬಡವರಿಗೆ ಭಾಳ ಅನುಕೂಲ ಆಗ್ತಿತ್ತು ಅದು. ಮತ್ತು ಒಂದು ದಿವಸ ಒಬ್ಬ ಮಹಿಳೆ ಇಂತಿಷ್ಟು ಕಿಲೋಮೀಟರ್ಸ್ ಆಗಬೇಕಂತ ಅದನ್ನೇ ಮಾಡಿರಿ, ಏನೂ ಇಲ್ಲ ಅಂತಂದರೆ ಹೊಲಕ್ಕೆ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ಕೆಲಸಕ್ಕೆ 10 ರೂಪಾಯಿ ಕಾಯಿಪಲ್ಲೆ ತರಕ್ಕೆ 25 ಕಿಲೋಮೀಟ್ರ್ ಹೋಗ್ತಾಯಿದ್ದಾರೆ, ತಿರುಗಾಡಿ ಬರ್ತಾಯಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಹೊರೆಯಾಗಿದೆ. ನಂತರ ಸಾರಿಗೆ ಮಂತ್ರಿ ಏನು ಹೇಳ್ತಾರೆ, ರಾಮಲಿಂಗಾರೆಡ್ಡಿ ಅವರು, ಇಲ್ಲ ಸರ್ಕಾರ ನಷ್ಟದಲ್ಲಿ ಇಲ್ಲವೇ ಇಲ್ಲ, ಪ್ರಾಫಿಟ್ದಲ್ಲಿ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಏನು ಹೇಳ್ತಾರೆ, ಹಿಂದಿನ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಮಾಡಿದ್ರಿಂದ ನಮಗೆ ಈ ಪರಿಸ್ಥಿತಿ ಬಂದೆ ಅಂತ ಹೇಳ್ತಾರೆ. ನಾವು ಕೇಳ್ತೇವೆ ಸರ್ಕಾರಕ್ಕೆ, ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಹಿಂದಿನ ಸರ್ಕಾರ ಅಂತ ಎಷ್ಟು ದಿವಸ ಹೇಳೋರು ನೀವು? 2.5 ವರ್ಷ ಮುಗಿದು 3ನೇ ವರ್ಷ ಪ್ರಾರಂಭ ಆಯಿತು. ಆದರೆ ಇನ್ನೂ 2 ದಿವಸ ಅದನ್ನು ಹೇಳೋರು. ಅಭಿವೃದ್ಧಿ ಮಾಡಲಿಕ್ಕೆ ಹಣ ಸಾಲ್ತಿಲ್ಲ ಅಂತ ಹೇಳ್ರಿ. ಮತ್ತು ಶ್ವೇತಪತ್ರ ಹೊರಡಿಸಿ ಅಂತೇಳಿ BJP ಅವರು ಮೇಲಿಂದ ಮೇಲೆ ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿಯವರು ಹೇಳ್ತಾ ಇದ್ದಾರೆ. ಶ್ವೇತಪತ್ರ ಹೊರಡಿಸೋದ್ರಿಂದ ಸರ್ಕಾರದ ಅಸಲಿ ಬಣ್ಣ ಬಯಲಾಗ್ತದೆ, ಅದನ್ನು ಮಾಡಲಿಕ್ಕೆ ಇರಲ್ಲ. ಒಟ್ಟಾರೆ ಮುಖ್ಯಮಂತ್ರಿಗಳೇ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಮತ್ತು ಶ್ರೀಮಂತರು ಬಿಡಬೇಕು ಅಂತ ಅವ್ರ ಬಾಯಿಂದ ಬರಬೇಕು ಮತ್ತು ಬೇರೆ ಬೇರೆ ಹೇಳಿಕೆಗಳನ್ನು ಮೊದಲು ನಿಲ್ಲಿಸಬೇಕು. ನಾಳೆ ಮತ್ತು ತಮ್ಮನ್ನು ಬೇಡಾಗ್ತೇವೆ. ಅಲ್ಲಿವರೆಗೆ ಗೆಲ್ಲಿಸುವಾಗಲಿ. ನಮಸ್ಕಾರ.